ಕಿಡ್ನಾಪ್ ಮತ್ತು ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ 6 ದಿನಗಳ ಕಾಲ ಕಸ್ಟಡಿಗೆ ನ್ಯಾಯಾಂಗ ಅಥವಾ ನ್ಯಾಯಾಲಯ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಈಗ ಆಲ್ರೆಡಿ ವಿಚಾರಣೆ ಮುಗಿದಿದೆ ಅನ್ನೋ ಕಾರಣಕ್ಕೆ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸ್ತಾರ. 5ನೇ ದಿನದ ಪೊಲೀಸ್ ಕಸ್ಟಡಿ. ದರ್ಶನ್ ಗ್ಯಾಂಗ್ಗೆ ಇವತ್ತು 5ನೇ ದಿನದ ಪೊಲೀಸ್ ಕಸ್ಟಡಿ. 1 ದಿನದ ಮುಂಚೆಯೇ ಕೋರ್ಟ್ ಮುಂದೆ ಹಾಜರುಪಡಿಸೋ ಸಾಧ್ಯತೆ ಇದೆ. ಇವತ್ತು 6 ಆರೋಪಿಗಳನ್ನ ನಾಳೆ ಭಾನುವಾರ ಇರೋದ್ರಿಂದ ಮತ್ತು ಸೋಮವಾರ ಕೂಡ ರಜೆ ಇದೆ. ಹೀಗಿರುವಾಗ ಇವತ್ತೇ ಹಾಜರುಪಡಿಸ್ತಾರ ಅನ್ನೋ ಪ್ರಶ್ನೆ ಇದೆ. ವಿಚಾರಣೆ ಮತ್ತು ಸಾಕ್ಷ್ಯ ಸಂಗ್ರಹ ಹಾಗೆ ಮಹಜರು ಮುಕ್ತಾಯದ ಹಿನ್ನೆಲೆ ಇವತ್ತೇ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರ ಡಿ ಗ್ಯಾಂಗ್ ಅನ್ನೋ ಪ್ರಶ್ನೆ ಕೂಡ ಇದೆ. ಬ್ಯಾಗ್ ಸಮೇತ ಸ್ಟೇಷನ್ಗೆ ಪವಿತ್ರ ಗೌಡ ಕೂಡ ಬಂದಿದ್ದಾರಂತೆ. ಸೊ ಇದೀಗ 6 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ರು. ಬಟ್ ಈಗ ನಾಳೆ ರಜೆ ಇದೆ, ಭಾನುವಾರ. ಸೋಮವಾರವೂ ಕೂಡ ಪಬ್ಲಿಕ್ ಹಾಲಿಡೇ ಇದೆ, ಬಕ್ರೀದ್ ಇರೋದ್ರಿಂದ ಈ ಹಿನ್ನೆಲೆಯಲ್ಲಿ ಇವತ್ತೇ ಹಾಜರುಪಡಿಸ್ತಾರ ಅಂತ ಒಂದು. ಮಗದೊಂದು ಕಡೆ ಇದೀಗ ಇವತ್ತಿನ ವಿಚಾರಣೆ 5ನೇ ದಿನದ ವಿಚಾರಣೆ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಬ್ಯಾಗ್ ಸಮೇತ ಸ್ಟೇಷನ್ಗೆ ಬಂದಿದ್ದಾರೆ. ಇದು ಇವತ್ತು ಮುಂದಕ್ಕೆ ಏನು ಅನ್ನುವಂಥದ್ದಕ್ಕೆ ಉತ್ತರ ಇವತ್ತು ಸಂಜೆ ಒಳಗೆ ಸಿಗುತ್ತೆ. ಬ್ಯಾಗ್ ಸಮೇತ ಪವಿತ್ರ ಗೌಡ ಒಂದು ಸ್ಟೇಷನ್ ಒಳಗೆ ಬರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರಿ ಮಹಿಳಾ ಸಾಂತ್ವನ ಕೇಂದ್ರದಿಂದ. 1 ದಿನದ ಮುಂಚೆಯೇ ಕೋರ್ಟ್ ಮುಂದೆ ಹಾಜರು ಕೂಡ ಪಡಿಸ್ತಾರೆ ಇಷ್ಟು ಜನ ಆರೋಪಿಗಳನ್ನು. ಪವಿತ್ರ ಗೌಡ A1 ಆರೋಪಿ, A2 ಆರೋಪಿ ದರ್ಶನ್ ಸೇರಿದಂತೆ ಅಷ್ಟು ಜನರನ್ನ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇದೀಗ ಸಾಲು ರಜೆ, ಮಗದೊಂದು ಕಡೆ ವಿಚಾರಣೆ ಮುಕ್ತಾಯದ ಹಿನ್ನೆಲೆಯಲ್ಲಿ ಇವತ್ತೇ ಹಾಜರುಪಡಿಸ್ತಾರ ಕೋರ್ಟ್ ಮುಂದೆ. ಮುಂದಕ್ಕೇನು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರೆ ಸಾಧ್ಯತೆಗಳಿಗೇನು? ಮತ್ತು ಪವಿತ್ರ ಗೌಡ ಬ್ಯಾಗ್ ಸಮೇತ ಬಂದಂಗೆ ಕಾಣಿಸ್ತಾ ಇದೆ, ಇದ್ಯಾವುದಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಈಗಾಗಲೇ ಬಹುತೇಕ ವಿಚಾರಣೆ ಮುಕ್ತಾಯ ಹಂತದಲ್ಲಿದೆ. ಹೀಗಾಗಿ ಇವತ್ತು ಇವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಿದ್ದಾವೆ. ಆರಂಭದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಗ್ಯಾಂಗ್ಗಳನ್ನು ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 15 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ಮಾನ್ಯ ನ್ಯಾಯಾಧೀಶರು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ರು. ಇದೀಗ ಸ್ಪಾಟ್ ಮಹಜರ್ ಪ್ರಕ್ರಿಯೆ ಇರ್ಬೋದು, ಸಾಕ್ಷಿಗಳ ಸಂಗ್ರಹ ಇರ್ಬೋದು, ಅದ್ರ ಜೊತೆಗೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಇರ್ಬೋದು, ಈ ಎಲ್ಲವನ್ನ ಕೂಡ ಇದೀಗ ಅಧಿಕಾರಿಗಳು ಮಾಡಿ ಮುಗಿಸಿದ್ದಾರೆ. ಹೀಗಾಗಿ ಬಹುತೇಕ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಕೇಳ್ಕೊಳ್ತಕ್ಕಂತಹ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಕಾರಣ ಇಷ್ಟೇ, ನಾಳೆ ಮತ್ತೆ ನಾಡಿದ್ದು ಸರ್ಕಾರಿ ರಜೆ ಇದೆ. ಇವರ ಪೊಲೀಸ್ ಕಸ್ಟಡಿಯ ಅವಧಿ ನಾಳೆಗೆ ಮುಗಿಯುತ್ತೆ. ಅಂದ್ರೆ ಸೋಮವಾರ ಇವ್ರನ್ನ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಇವತ್ತು ಓಪನ್ ಕೋರ್ಟ್ನಲ್ಲಿ ಈ ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ನಾಳೆ ಮತ್ತೆ ನಾಡಿದ್ದು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ತನಿಖೆ ಬಹುತೇಕ ಹಂತಕ್ಕೆ ಮುಗಿದಿರೋದ್ರಿಂದ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಅನ್ನೋ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳಿಂದ ಸೂಚನೆ ಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಒಂದು ಅರ್ಧ ಗಂಟೆಗಳ ಹಿಂದೆ ಖುದ್ದು ಕಮಿಷನರ್ ಅವರೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಇದೀಗ ಇಲ್ಲಿ ಪರಿಶೀಲನೆಯನ್ನ ಸಹ ನಡೆಸ್ತಿದ್ದಾರೆ. ತನಿಖೆ ಎಲ್ಲ ಮುಗಿದೋಗಿದ್ಯಾ, ವಿಚಾರಣೆ ಯಾವುದಾದ್ರೂ ಬಾಕಿ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಬಹುಶಃ ಮಧ್ಯಾಹ್ನದ ವೇಳೆಗೆ ಆರೋಪಿಗಳನ್ನ ಕೋರ್ಟ್ಗೆ ಕರೆದೊಯ್ತಕ್ಕಂಥ ಸಾಧ್ಯತೆ ತೀರಾ ಹೆಚ್ಚಾಗಿದೆ.